ದೇವರ ಮಕ್ಕಳು ನೀವೆಲ್ಲರೂ ಪರಿಶುದ್ಧವಾಗಿ ಜೀವಿಸೋದಕ್ಕೋಸ್ಕರ ಕಲಿಬೇಕು. ನಿಮ್ಮ ಜೀವಿತ, ನಿಮ್ಮ ನಡತೆಗಳು, ನಿಮ್ಮ ಮೊಬೈಲ್ಗಳು, ನಿಮ್ಮ ಮಾತುಗಳು ಪ್ರತಿಯೊಂದು ಪರಿಶುದ್ಧವಾಗಿರಬೇಕು. ಯೂತ್ಸ್ಗಳು ನೀವೆಲ್ಲರೂ ಪರಿಶುದ್ಧವಾಗಿರಬೇಕು. ದೇವರ ಮುಂದೆ ಭಯದೊಂದಿಗೆ ಭಕ್ತಿಯೊಂದಿಗೆ ಜೀವಿಸಬೇಕಾಗಿದೆ. ದೇವರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮದುವೆ ಆಗಿರುವಂತಹ ಸ್ತ್ರೀ ಗಂಡನಿಗೆ ನಂಬಿಗಸ್ತಳಾಗಿರಬೇಕು. ಈ ಒಂದು ಮದುವೆ ಆಗಿರುವಂತಹ ಪುರುಷನು ತನ್ನ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು. ಪ್ರತಿಯೊಂದು ಮಕ್ಕಳುಗಳು ತಂದೆ ತಾಯಿಗಳಿಗೆ ನಂಬಿಗಸ್ತರಾಗಿರಬೇಕು. ಪೇರೆಂಟ್ಸ್ ಗಳು ಮಕ್ಕಳುಗಳಿಗೆ ನಂಬಿಗಸ್ತರಾಗಿರಬೇಕು. ಫ್ಯಾಮಿಲಿಗಳು ಪ್ರತಿಯೊಂದು ದೇವರಿಗಾಗಿ ಜೀವಿಸಬೇಕು. ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ಬಹಳ ಮುಖ್ಯ. ನಾವು ಕ್ರೈಸ್ತರುಗಳು ಪ್ರತ್ಯೇಕಿಸಲ್ಪಟ್ಟಂತ ಜನಗಳು, ದೇವರ ಮಕ್ಕಳು. ನಾವು ನಮಗಿರುವಂತ ಹೆಸರು ಬಂದು ಪರಿಶುದ್ಧ ಸಂತತಿ ಅಂತ. ಆ ರೀತಿಯಾಗಿ ಇರಬೇಕಾದ್ರೆ ನಮ್ಮ ಜೀವಿತ, ನಮ್ಮ ನಡತೆ, ನಮ್ಮ ಮಾತುಗಳು, ನಮ್ಮ ಪ್ರತಿಯೊಂದು ನಮ್ಮ ಲೈಫ್ ಸ್ಟೈಲ್ಗಳು, ನಾವು ಮೊಬೈಲ್ ಅಲ್ಲಿ ಹಾಕುವಂತ ಒಂದೊಂದು ಸಂದೇಶಗಳು ಪ್ರತಿಯೊಂದು ಪರಿಶುದ್ಧವಾಗಿರಬೇಕಾಗಿದೆ. ನಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ ನಾವುಗಳು ಸಹ ಪರಿಶುದ್ಧರಾಗಿ ಜೀವಿಸಬೇಕು. ದೇವರು ಪಾಪಿ ಅಲ್ಲ, ಅಕ್ರಮಗಳಲ್ಲಿ ಇರುವ ಆತನಲ್ಲ. ನಿಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ ನೀವು ಒಬ್ಬೊಬ್ಬರು ಪರಿಶುದ್ಧರಾಗಿ ಜೀವಿಸಲೇಬೇಕು.